ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತಿದ್ದೀನಿ ಕುಶಾಲನಗರ ಜಾತ್ರೆ ಮೈದಾನದಲ್ಲಿ. ಆ್ಯಂಡ್ ನಮ್ಮ ಜೊತೆ ಇದೆ ಪಲ್ಸರ್ 400 NS. ಕಂಪ್ಲೀಟಾಗಿ ಬಂದು ಸೇಮ್ ಆಲ್ಮೋಸ್ಟ್ ಡ್ಯೂಕ್ 390 ಇಂಜಿನ್ ಸ್ಪೆಸಿಫಿಕೇಷನ್ನೇ ಇರುತ್ತೆ. ಲೈಕ್ 373 cc 40 bhp ಆ್ಯಂಡ್ 35 Nm ಟಾರ್ಕು. ಬಟ್ ಇದು ಬಜಾಜ್ ಆಗಿರುತ್ತೆ, ಅದು KTM ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ರಿಫೈನ್ಡ್ ಇಂಜಿನ್ ಆಗಿದೆ ಇದು. ಆ್ಯಂಡ್ BS6 ನಾರ್ಮ್ಸಿಂದ KTM ಲೆವೆಲ್ ಪವರ್ ಕೊಡೋಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಫುಲ್ಲು ಪವರ್ನ ಡೌನ್ ಮಾಡಿಬಿಟ್ಟು ಈಗ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ ಫ್ರಂಟ್ ಲುಕ್ಕೆಲ್ಲ ಮಾತಾಡುವಂಗಿದ್ರೆ ಎಕ್ಸಾಕ್ಟ್ ಸೇಮ್ NS 200 ಚಾಸಿಗೆ 400 cc ಇಂಜಿನ್ ಕೂಡಿಸಿದ್ದಾರೆ. ಆ್ಯಂಡ್ ಫ್ರಂಟ್ ಹೆಡ್ಲೈಟ್ ಪೋರ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ಲೈಟು ನೋಡಿ ಏನು ಮಸ್ತಾಗಿ ಕಾಣಿಸ್ತಿದೆ, ಅಲ್ಲಿ ಡೆವಿಲ್ ಇದ್ದಂಗಿದೆ. ಸೊ LED ಪ್ರೊಜೆಕ್ಟರ್ ಆಗಿದೆ, ಅದು ಪ್ರೊಜೆಕ್ಟರ್ ಜೊತೆ. ಸೊ ತುಂಬ ಅಂದರೆ ತುಂಬ ಒಂಥರ ಫೇಸ್ ಲಿಫ್ಟ್ ಆದ ವೆಹಿಕಲ್ಲು. ಫೇಸ್ ಲಿಫ್ಟ್ ಅಂದರೆ ನಾವು ಕೂರ್ಬೇಕಾದ್ರೆ ನಮ್ಮ ಫೇಸೇ ಆಲ್ಮೋಸ್ಟ್ ಹೆಡ್ಲೈಟಿಂದ ಫ್ರಂಟಿಗೆ ಬರುತ್ತೆ ಅಥವಾ ಕನ್ಸೋಲಿಂದ ಫ್ರಂಟಿಗೆ. ಇನ್ನೊಂದು ವಿಷಯ ಅಂದರೆ ತುಂಬ ಸ್ಟಿಫ್ ಅಥವಾ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾನೆ. ನಮ್ಮ KTMಲ್ಲಿ ಸ್ಟ್ರಾಂಗ್ ಇರೋಲ್ಲ, ಸಪ್ರೇಟು ಅಲ್ಲಾಡ್ತಿರ್ತದೆ TFT. ಆ್ಯಂಡ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ, USB ಪೋರ್ಟು. ಅದರೊಟ್ಟಿಗೆ ಡುವೆಲ್ ಚಾನಲ್ ABS ಆಗಿರುತ್ತೆ. ಆ್ಯಂಡ್ ರೇರಿಂದ ಮಾತಾಡೋಂಗಿದ್ರೆ ತುಂಬ ಲೆಂತಿ ಟೈಡ್ ಏನು ಕೊಟ್ಟಿಲ್ಲ, ತುಂಬ ಶಾರ್ಟಾಗಿ ಕೊಟ್ಟಿದ್ದಾನೆ. ಅದೇ ನಮ್ಮ KTM ಆದರೆ ತುಂಬ ಲಾಂಗ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಸೇಮ್ NS 200 ಏನಿದೆ ಅದೇ ಬಿಲ್ಡ್ ಇರೋದು ಇದರಲ್ಲಿ. ಆ್ಯಂಡ್ ಇಂಡಿಕೇಟರ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರೆ ಆಲ್ಮೋಸ್ಟ್ KTM ಇದ್ದಾಗೆ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೇ ಪೇರೆಂಟಲ್ ಕಂಪ್ನೀಸ್ ಅಲ್ವಾ. NS 400 ಹೀಗೆ. ಸೊ ಇಂಜಿನ್ ಬಂದು ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರುತ್ತೆ. ಆಗಲೇ ಕೂಡ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಲಿಕ್ವಿಡ್ ಕೂಲ್ಡ್ ರೇಡಿಯೇಟರ್ ಕೂಡ ಇದೆ. ಹಾರ್ದೊಂದು ಸಣ್ಣದ ಕೊಟ್ಟಿದ್ದಾನೆ. ಡುವೆಲ್ ಚಾನಲ್ ABS ಇದೆ, ಆಗಲೇ ನನಗೆ ಫ್ರಂಟು ಬ್ಯಾಕ್ ಎರಡು ಕೂಡ. ಆ್ಯಂಡ್ ಟೈರ್ ಸೆಕ್ಷನ್ ಬಗ್ಗೆ ನಂಗೆ ಅಷ್ಟು ಕ್ಲಿಯರಾಗಿ ಐಡಿಯಾ ಇಲ್ಲ, ಬಟ್ MRF ಟೈರ್ ಅಂತ ಮಾತ್ರ ಹೇಳ್ತೀನಿ. ಬಜಾಜ್ ಕುಶಾಲನಗರ್ ಈ ಶೋರೂಮಲ್ಲಿ ದೀಪಕ್ ಅಂತ ಹೇಳೋರಿಂದಾಗಿ ನನಗೆ NS 400 ಟೆಸ್ಟ್ ರೈಡಿಗೆ ಸಿಕ್ತು. ಇದರಲ್ಲಿ ಬೇರೆ ವೇರಿಯಂಟ್ಸ್ ಇದೆಯಾ ಏನು ಕತೆ ಅಂತ ಗೊತ್ತಿಲ್ಲ. ಎಕ್ಸಾಸ್ಟ್ ನೋಟ್ ಕೇಳ್ತೀರಾ ಅಂದರೆ ಆ್ಯಕ್ಚುಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದು. ಸೊ ನಾನೀಗ ಓಡಿಸ್ತಿರೋದು ಬಜಾಜ್ ಪಲ್ಸರ್ 400 NS. ಲೈಫಲ್ಲಿ ಫಸ್ಟ್ ಟೈಮು ಬೇರೆ ಒಂದು 400 ಸೆಗ್ಮೆಂಟ್ ಬೈಕ್ನ ಓಡಿಸ್ತಿರೋದು. ಸೊ ಇನಿಷಿಯಲ್ ಆಗಿ ನನಗೆ ಏನು ಅನ್ನಿಸ್ತು ಅಂದರೆ ತುಂಬ ಅಗ್ರೆಸಿವ್ ಪೋರ್ಷನಲ್ಲಿದೆ ಇದು. ಲೈಕ್ ಹ್ಯಾಂಡಲ್ ಬಾರ್ ಅಥವಾ ಕ್ಲಚ್ ತುಂಬ ಒಂಥರ ಫ್ರಂಟಿಗಾಗೇ ಇದೆ. ಇನ್ನು ಪವರ್ ವೈಸ್ ಮಾತಾಡುವಂಗಿದ್ರೆ ಇದು ಬಂದು 373 cc 40 bhp 35 Nm ಟಾರ್ಕ್ ಇರುತ್ತೆ. ಸೊ KTMಗೆ ಪಕ್ಕ ರೈವಲ್ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಅದನ್ನು ಬಿಟ್ಟು ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡ್ತೀರಾ ಅಂದರೆ ಒಂಚೂರು ಕೂಡ ಸಾಫ್ಟ್ನೆಸ್ ಇಲ್ಲ, ಹಾರ್ಡರ್ ಸೈಡೇ ಇದೆ. ಸ್ವಲ್ಪ ಫ್ರಂಟಿಗೆ ಲೀನ್ ಆಗಬೇಕಾಗಿ ಬರುತ್ತೆ. ಅದು ಯಾಕೆ ಈ ಥರ ಬಿಟ್ಟೇನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ನೇಕೆಡ್ ಅಂತ ಫೀಲ್ ಕೊಡ್ತಾಯಿದೆ ಗಾಡಿ. ಲೈಕ್ ಆಲ್ರೆಡಿ ಇದು ಫ್ರಂಟ್ ಇದ್ದರೂ ನನ್ನ ತಲೆ ಇನ್ನೂ ಫ್ರಂಟಲ್ಲಿದೆ ಆ್ಯಕ್ಚುಲಿ. ಹಾಗೆ ಹೇಳ್ತಾ ಇದ್ರು. ಸೌಂಡ್ ನಂಗೆ ತುಂಬ ಇಷ್ಟ ಆಯಿತು. ಫುಲ್ಲು ಬೇಸಲ್ಲಿದೆ, ಹೆವಿ ಬೇಸಲ್ಲ, ಒಂದು ಸ್ವಲ್ಪ ಬೇಸು. ಆ್ಯಂಡ್ ಈ ವೆಹಿಕಲಲ್ಲಿ ಮಿರರ್ ಇರೋದಿಲ್ಲ ಈಗ, ಯಾಕಂದರೆ ಶೋರೂಮ್ ವೆಹಿಕಲ್ ಅಲ್ಲ. ಅದರೊಟ್ಟಿಗೆ ನೀವೇ ನೋಡ್ತಿದ್ರೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಬೇರೆ ಕೊಟ್ಟಿಯಾನೆ, USB ಸಾಕೆಟು. ಮಿರರ್ ಇಲ್ಲದೆ ಭಾರಿ ಕಷ್ಟ ಆಗುತ್ತೆ ಓಡಿಸೋದು. ಈಗ ನನಗೆ ನಿಜವಾಗ್ಲೂ ನನ್ನ ಬಾಡಿ ವೆಯ್ಟ್ ಅಥವಾ ಶೋಲ್ಡರ್ ವೆಯ್ಟ್ ಕಂಪ್ಲೀಟಾಗಿ ಹ್ಯಾಂಡಲ್ ಬಾರ್ ಮೇಲೆ ಬೀಳ್ತಾ ಇದೆ. ಆ್ಯಂಡ್ ಸೇಮ್ ಹಳೆ ನನ್ನ ಡ್ಯೂಕ್ 390 ಏನಿತ್ತು ಅದೇ ಥರ ಟಾಗಲ್ ಬಟನ್ಸ್ ಕೊಟ್ಟಿಯಾನೆ ಇಲ್ಲಿ. ಸೊ ತುಂಬ ಫೀಚರ್ಸ್ ಇರೋಂಗೆ ಇದೆ. ಲೈಕ್ ಕಂಪ್ಲೀಟಾಗಿ ಏನೆಲ್ಲ ಫೀಚರ್ಸ್ ಇದೆ ಅಂತೆಲ್ಲ ನೋಡೋಕ್ಕಾಗಲ್ಲ ಈಗ. ಕುಶಾಲನಗರದಲ್ಲಿ ಹೆವಿ ಟ್ರಾಫಿಕ್ ಇದೆಯಲ್ಲ. ಲೈಕ್ ನನ್ನ ಡ್ಯೂಕ್ 390 ಕಂಪೇರ್ ಮಾಡಿದರೆ ತುಂಬ ಅಗ್ರೆಸಿವ್ ಆಗಿ ಫೀಲ್ ಆಯ್ತಿದೆ. ಆ್ಯಂಡ್ ಲೋ ಆ್ಯಂಡ್ ಟಾರ್ಕ್ ಅಂತೂ ಒಂದು ಚೂರು ಚೆನ್ನಾಗಿಲ್ಲ, ಸಿಕ್ಕಾಬಟ್ಟೆ ನಾಕ್ ಆಯ್ತಿದೆ. ಅದರ್ ದನ್ ದ್ಯಾಟ್ ತುಂಬ ಸ್ಮೂತಾಗಿದೆ, ರಿಫೈನ್ಡ್ ಆಗಿದೆ ಇಂಜಿನ್ನು. ಆಲ್ರೆಡಿ ನನ್ನ ಪಾಮ್ಸ್ ಎಲ್ಲ ನೋವಾಗಿ ಸ್ಟಾರ್ಟ್ ಆಗಿಬಿಡ್ತಿದ್ರು, ಆಲ್ರೆಡಿ ನೋವಾಗಿ ಸ್ಟಾರ್ಟ್ ಆಯಿತು. ನೋಡಿ ಲೋ ಆ್ಯಂಡ್ ಟಾರ್ಕ್ ಈಗ ಫಸ್ಟ್ ಗೇರಲ್ಲಿದೆ ಅಷ್ಟೇ. ಲೈಕ್ ಸಡನ್ ಇನಿಷಿಯಲ್ ಪಿಕಪ್ ಅಂತ ಚೆನ್ನಾಗೇ ಇದೆ, ಬಟ್ ಲಾಂಗ್ ರನ್ನಲ್ಲಿ ಹೇಗೆ ಫೀಲ್ ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಒಂದು ಸಲ ಕಂಪ್ಲೀಟ್ ಒನ್ ಡೇ ರೈಡಿಗೆ ಸಿಕ್ಕಿದಾಗಲೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇದು ಬಂದು 6 ಸ್ಪೀಡ್ ಗೇರ್ ಬಾಕ್ಸ್ ಆಗಿರುತ್ತೆ.
ಆ್ಯಂಡ್ ಕ್ವಿಕ್ ಶಿಫ್ಟರ್ ಇರುತ್ತೆ ಬಟ್ ಗ್ಲಿಪ್ಪರ್ ಇರೋದಿಲ್ಲ. ಸೊ ಲಾಂಗ್ ರೈಡ್ಸಲ್ಲಿ ಆಯ್ತಾ ನೋಡಿ ರೀಫಿಲ್ ತೋರಿಸ್ತದೆ, MTC 2 ತೋರಿಸ್ತದೆ. ಅವೆಲ್ಲ ಶೋರೂಮರಿಗೆ ಬಿಟ್ಟಿರೋದು, ಪರ್ಸನಲಾಗಿ ಏನಿಲ್ಲ. ಹಾಗೆ ಬನ್ನಿ. ಲೋ ಫ್ಯೂಲ್ ಅವರು ಆಲ್ಮೋಸ್ಟ್ 1 ಲೀಟ್ರ್ ಒಯ್ದಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ, ಗೊತ್ತಿಲ್ಲ. ಲೈಕ್ ಇದ್ರಲ್ಲಿ ಒಂಥರ ವಿಜುವಲ್ ಸೌಂಡ್ ಇದೆ, ಒಂದು ಮಜಾ ಕೊಡುತ್ತೆ ಓಡಿಸ್ಬೇಕಾರೆ. ಆ್ಯಂಡ್ ಡುವೆಲ್ ಚಾನಲ್ ABS ಆಗಿರುತ್ತೆ. ಲಿಟ್ರಲಿ ಹೇಳ್ತೀನಿ, ABS ಸ್ಕ್ಯಾನ್ ಎರರ ಏನಿದು ಏನೆಲ್ಲ ತೋರಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಮೋಡ್ಸ್ಗಳು ಸುಮಾರಿದೆ, ರೋಡು, ಸ್ಪೋರ್ಟು, ಆಫ್ ರೋಡು ಅಂತ. ಸೊ ಇದೆಲ್ಲ ಬ್ರೇಕ್ಸಾ ಅಥವಾ ಅಫಿಷಿಯಲಾಗಿ ಇಂಜಿನ್ ಪವರ್ ಚೇಂಜ್ ಆಗುತ್ತಾ ಅಂತ ಗೊತ್ತಿಲ್ಲ. ಲೈಕ್ ಟೈಮ್ ಜಾಸ್ತಿ ಇಲ್ದಿರೋ ಕಾರಣ ಮೇಲ್ಮೇಲೆ ಏನೇನೋ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಅದೆಲ್ಲ ಹೇಳ್ತೀನಿ. ಆ್ಯಂಡ್ ಮಾತಾಡಲೇಬೇಕಾದ ವಿಷಯ ಏನು ಅಂದರೆ ಇದರದ್ದು ಸ್ಟಿಫ್ನೆಸ್ ಅಥವಾ ಇದ್ರ ಗಟ್ಟಿ ಹೇಗಿದೆ ಅಂತ. ಸಖತ್ ಗಟ್ಟಿ ಇದೆ, ಖುಷಿ ಆಗುತ್ತೆ. ಲೈಕ್ ಇಷ್ಟು ಗಟ್ಟಿ ಬೇಕು ಗುರು. ಆ್ಯಂಡ್ ಪುನಃ ಹೇಳ್ತಾ ಇದ್ದೀನಿ, ರೈಡಿಂಗ್ ಪೋಸ್ಚರ್ ಮಾತ್ರ 3 ಔಟ್ ಆಫ್ 10 ಕೊಡ್ತೀನಿ ಗುರು. ಲೈಕ್ ಲಾಂಗ್ ರೈಡಿಗೆ ಅಲ್ವೇ ಅಲ್ಲ ಈ ಬೈಕು. ಜಸ್ಟ್ ಒಂದು ಸಿಟಿ ಕಮ್ಯೂಟ್ ಆಗಿರಲಿ, ಆಚೆ ಈಚೆ ಹಾಲು ತರೋಕ್ಕೆ ಮಾಡೋಕ್ಕೆ, ಅದು ಬಿಟ್ಟರೆ ಹುಡುಗ್ರ ಜೊತೆ ಬ್ರೇಕ್ಫಾಸ್ಟ್ ರೈಡ್ ಹೋಗೋಕ್ಕೆ ಸರಿ ಅಷ್ಟೇ. ಲಾಂಗ್ ಟರ್ಮ್ ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಂದರೆ ಸ್ವಲ್ಪ ಕಷ್ಟನೇ.